ನಮಸ್ಕಾರ. ಎಚ್ಟಿವಿ ಕನ್ನಡ ನ್ಯೂಸ್, ನಾನು ಪದ್ಮಭೂಪಾಳಂ, ಹಾಸನ. ರಾಜ್ಯ ಸರ್ಕಾರ ನೀಡುತ್ತಿರುವ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕುರಿತು ಬಿಜೆಪಿ ವ್ಯಕ್ತಪಡಿಸಿರುವ ಆಕ್ಷೇಪಕ್ಕೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ನೀಡಿದ್ದಾರೆ. ಈ ಹಿಂದೆ ಜಾತಿ ಪ್ರಮಾಣ ಪತ್ರವನ್ನು ತಹಸೀಲ್ದಾರರೇ ನೀಡುತ್ತಿದ್ದರು. ಈಗಲೂ ಸರ್ಕಾರ ಅಧಿಕೃತವಾಗಿ ಅದನ್ನೇ ನೀಡುತ್ತಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಕೇಳಲಾಗಿರುವ 13 ದಾಖಲೆಗಳು ಎಲ್ಲರ ಬಳಿಯೂ ಇರುವುದಿಲ್ಲ. ಅಂತಹವರಿಗೆ ಅನುಕೂಲವಾಗುವ ಉದ್ದೇಶದಿಂದ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ನೀಡಲಾಗುತ್ತಿದೆ. ಇದು ಬೇರೆ ರಾಜ್ಯದವರಿಗೆ ಅನುಕೂಲ ಕಲ್ಪಿಸಲು ಅಲ್ಲ, ಕೇಂದ್ರ ಸರ್ಕಾರದ ಮಾನದಂಡಗಳನ್ನೇ ಅನುಸರಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತು ಪ್ರತಿಕ್ರಿಯಿಸಿದ ಪರಮೇಶ್ವರ್, ಹೈಕಮಾಂಡ್ ಅನುಮತಿ ನೀಡಿದ ಕೂಡಲೇ ಪ್ರಕ್ರಿಯೆ ಆರಂಭವಾಗಲಿದೆ. ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ನೀಡುವ ಕುರಿತು ಚರ್ಚೆ ನಡೆಯುತ್ತಿದ್ದು, ಅದನ್ನು ಪರಿಗಣಿಸುವ ಸಾಧ್ಯತೆ ಇದೆ ಎಂದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ಮಾತನಾಡಿದ ಅವರು, ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕುಗಳಿಂದ ವರದಿ ಕೇಳಲಾಗಿದೆ. ವರದಿ ಬಂದ ಬಳಿಕ ಸ್ಪಷ್ಟ ಚಿತ್ರಣ ಸಿಗಲಿದೆ ಎಂದಿದ್ದಾರೆ. ಸರ್ಕಾರದ ಬಳಿ ಹಣದ ಕೊರತೆ ಇಲ್ಲ. ಕುಡಿಯುವ ನೀರಿಗಾಗಿ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು, ಜಿಲ್ಲಾಧಿಕಾರಿಗಳ ಖಾತೆಗಳಲ್ಲಿ 329 ಕೋಟಿ ರೂಪಾಯಿ ಲಭ್ಯವಿದೆ. ಜೊತೆಗೆ ಪ್ರತಿ ತಾಲೂಕಿಗೆ 1 ಕೋಟಿ ರೂಪಾಯಿ ಬರ ಪರಿಹಾರ ಕಾಮಗಾರಿಗಳಿಗೆ ಘೋಷಿಸಲಾಗಿದೆ. ಹಣ ಇಲ್ಲ ಎಂದು ಬಿಜೆಪಿ ಮಾಡುತ್ತಿರುವ ಆರೋಪಗಳು ರಾಜಕೀಯ ಪ್ರೇರಿತವಾಗಿದ್ದು, ಸತ್ಯಕ್ಕೆ ದೂರ ಎಂದು ಪರಮೇಶ್ವರ್ ಹೇಳಿದ್ದಾರೆ. ಹಿಂದೆ ಎಲ್ಲ ಜಾತಿ ಪತ್ರಗಳನ್ನ ಕೊಡ್ತಾ ಇದ್ರು. ಯಾರು ಕೊಡ್ತಾ ಇದ್ರು? ತಹಶೀಲ್ದಾರ್ ಕೊಡ್ತಾ ಇದ್ರು. ಈಗ ಹೊಸದಾಗಿ ಏನಾದ್ರು ಆಗಿದೆಯಾ? ಅವರಿಗೆ ಅರ್ಥ ಆಗ್ಬೇಕು ಯಾವ ವ್ಯವಸ್ಥೆ ಯಾತಕ್ ಮಾಡ್ತಾ ಇದ್ದೀವಿ ಈ ಸಿಸ್ಟಮ್ ಅನ್ನ ಅಂತ ಅರ್ಥ ಆಗ್ಬೇಕು. SIR ಕೇಳುವಾಗ ಅವರು ಕೇಳಿದ್ದಾರೆ, ಜಾತಿ ಪ್ರಮಾಣ, ಪರ್ಮನೆಂಟ್ ರೆಸಿಡೆನ್ಸ್ ಇದೆಯಾ ನಿಮಗೆ, ಇದನ್ನು ಒನ್ ಆಫ್ ದಿ ಪ್ಯಾರಾಮೀಟರ್ಸ್. ನಾವು ಅದನ್ನ ಸರ್ಕಾರದಿಂದ ಅಧಿಕೃತವಾಗಿ ಕೊಡ್ತಾ ಇದ್ದೇವೆ. ಅದರಲ್ಲೇನು ತಪ್ಪು ಇದೆ ಅಂತ ಹೇಳಿ ನನಗೇನು ಅನಿಸಿಲ್ಲ. ವಿ ಆರ್ ನಾಟ್ ಸ್ಟೆಪಿಂಗ್ ಇನ್ ಟು ದಿ ಗವರ್ಮೆಂಟ್ ಆಫ್ ಇಂಡಿಯಾಸ್ ಪವರ್ಸ್. SIRಗೆ PRC ಯಾವ ತರ ಅನುಕೂಲ ಮಾಡಿಕೊಡುತ್ತೆ ಸರ್? ಅಲ್ಲ, ಈಗ ಅವರು 13ರಲ್ಲಿ ಒಂದು ಕೇಳಿದಾರಲ್ವಾ, ಈಗ ಕೆಲವರಿಗೆ ಇರೋದಿಲ್ಲ. ಎಲ್ಲರಿಗೂ ಹೆಚ್ಚಿನ ಅಂಶ, ಎಲ್ಲರಿಗೂ ಈಗ 2002 ವೋಟರ್ ಲಿಸ್ಟ್ದು ಇದೆಲ್ಲ ಹೇಳಿ ಏನು ಕೇಳಿದ್ದಾರೆ, ಅದೆಲ್ಲ ಹೆಚ್ಚು ಕಡಿಮೆ ಎಲ್ಲರಿಗೂ ಮೋರ್ ದನ್ 50-60% ಇರುತ್ತೆ. ಯಾರು ಹೋಗಿದ್ದಾರೆ, ಚರ್ಚೆ ಮಾಡಿ ಹೈಕಮಾಂಡ್ನವರು ಅನುಮತಿ ಕೊಟ್ಟರೆ ಮಾಡ್ತಾರೆ. ಬರಗಾಲ ಅನೌನ್ಸ್ ಆಯ್ತು ಅಂದ್ರೆ ರಾಜ್ಯದ ರೈತರಿಗೆ ಯಾವ ತರ ಅನುಕೂಲ ಆಗುತ್ತೆ ಸರ್? ಅದಕ್ಕೇನು ಕೆಲವೆಲ್ಲ ಇನ್ನೂ ನಾವು ಡಿಸೈಡ್ ಮಾಡಿಲ್ಲ. ಅದನ್ನ ರೈತರಿಗೆ ಅನುಕೂಲ ಆಗಬೇಕು, ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು. ಆಮೇಲೆ ಯಾರು ಕಾಮಗಾರಿಗಳಿಲ್ಲ ಅಂತೇಳಿ ಗುಳೆ ಹೋಗ್ತಾರಲ್ಲ, ಕೂಲಿ ಮಾಡೋರೆಲ್ಲ ಊರು ಬಿಡ್ತಾರೆ, ಅವರಿಗೆ ಅನುಕೂಲ ಆಗಬೇಕು. ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ತೀರ್ಮಾನಗಳನ್ನು ಮಾಡ್ತೀವಿ. ಅಲ್ಲ, ಅವರು ಇವತ್ತೇನೋ ಚರ್ಚೆ ಮಾಡಿ ಹೈಕಮಾಂಡ್ನವರು ಅನುಮತಿಯನ್ನು ಕೊಟ್ಟರೆ ಇಮಿಡಿಯೇಟ್ ಆಗಿ ಆಗುತ್ತೆ. ಅಲ್ಲಿ ಎಸ್ ಅಂದ ತಕ್ಷಣ ಲಿಸ್ಟು ಕ್ಲಿಯರ್ ಆದ ತಕ್ಷಣ ಇಲ್ಲಿ ಗವರ್ನರ್ಗೆ ಅವ್ರ ಸಮಯ ನೋಡಿಕೊಂಡು ತಿಳಿಸ್ತಾರೆ. ಅವರು ಕೆಲವು ಮಾನದಂಡಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ ನಾನು. ಲೈಕ್ ನಾವು ಜಿಲ್ಲಾಧಿಕಾರಿಗಳಿಗೆಲ್ಲ ಬರೆದಿದ್ದೇವೆ. ನಾವು ಈಗ ಗ್ರೌಂಡ್ ಟ್ರೂತಿಂಗ್ ಮಾಡಬೇಕು. ಅಂದರೆ ಎಲ್ಲ ತಾಲೂಕುಗಳು ಎಲ್ಲಿ ಬರ ಇದೆ ಅನ್ನೋ ಫ್ಯಾಕ್ಚುಯಲ್ಸ್ ಏನಿದೆ ಅನ್ನೋದನ್ನ ಅವರು ಗ್ರೌಂಡ್ ಟ್ರೂತಿಂಗ್ ಮಾಡಿ ಅಂತೇಳಿ ಆದೇಶ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಗೊತ್ತಾಗುತ್ತೆ ಯಾವ ತಾಲೂಕಿನಲ್ಲಿ. ನಾವೀಗಾಗಲೇ ನೋಡಿ, ಕುಡಿಯೋ ನೀರಿಗೆ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ. 329 ಕೋಟಿ ರೂಪಾಯಿಯನ್ನ PD ಅಕೌಂಟಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ಹಣ ಇಟ್ಟಿದ್ದೇವೆ. ಆಮೇಲೆ 1 ಕೋಟಿ ರೂಪಾಯಿ ಪ್ರತಿಯೊಂದು ತಾಲೂಕಿಗೆ, ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಈ ಬರಕ್ಕೋಸ್ಕರನೇ ಅಂತ ಹೇಳಿ ಪ್ರಕಟಣೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ. ಇದು ಎಲ್ಲ ಹಣ ಇಲ್ಲದೆ ಇದ್ರೆ ಮಾಡೋಕ್ಕಾಗತ್ತಾ? ಸುಮ್ಮನೆ ಏನೋ ಹೇಳಬೇಕು ಅಂತ ಹೇಳಿದ್ರೆ ಜವಾಬ್ದಾರಿಯಿಂದ ಹೇಳಬೇಕಾಗುತ್ತೆ ಅವರು.